ಬುಕ್ ಓದೋ ಹವ್ಯಾಸ ಯಾವ ರೀತಿ ಬಂತು ಅಂತ. ಹೌದು, ನನಗೆ ನಮ್ಮ ಅಪ್ಪಾಜಿಯಿಂದ ಈ ಬುಕ್ಸ್ ಓದೋ ಹವ್ಯಾಸ ಬಂತು. ಹೇಗೆ ಅವರು ನನ್ನನ್ನು ಇದರಲ್ಲಿ ಎಂಟರ್ ಮಾಡಿದ್ರು ಅನ್ನೋದಕ್ಕೆ ತುಂಬ ಸಿಂಪಲ್ ಸಣ್ಣ ಸ್ಟೋರಿ ಇದೆ. ನಂದು 7 ವರ್ಷ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೆ. ನನ್ನ ಬರ್ತಡೇ ಬಂತು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನನ್ನ ಬರ್ತಡೇ ಬಂತು. ನಾನು ನನ್ನ ಬರ್ತಡೇ ಇರ್ಬೇಕಾದ್ರೆ ಬರ್ತಡೇ ದಿನ ಓಕೆ ಅಪ್ಪಾಜಿ ಪೂಜೆ ಮಾಡ್ತಾಯಿದ್ರು. ನಾನು ಹೋದೆ, ನಿಂತ್ಕೊಂಡೆ, ಕಟ್ಟೆಲ್ಲ ಬಳದ್ರು. ಸೊ ನನ್ನ ಬರ್ತಡೇಗೆ ಅವರು ಇಷ್ಟೇ ಬುಕ್ಕು, ಇಷ್ಟೇ ಸಲ ನನ್ನ ಕೈ ಇದೆಲ್ಲ ಇಷ್ಟೇ ಬುಕ್ಕು, ಇದಕ್ಕಿಂತ ಇನ್ನೂ ಚಿಕ್ಕ ಬುಕ್ಕು, ಪ್ಯಾಕೆಟ್ ಬುಕ್ ಅಂತಾರಲ್ಲ ಅದು ವಿವೇಕಾನಂದರವ್ರದ್ದು ಪುಸ್ತಕ. ಅದು ಹೇಳಿ ಎದ್ದೇಳಿ ಅಂತ ಅವ್ರ ಸ್ಲೋಗನ್ ಇತ್ತು ಅದ್ರ ಮೇಲೆ. ಅಷ್ಟೇ, ಅದೇ ಅದನ್ನು ಕೊಟ್ಬಿಟ್ಟು ಅವ್ರು ಹೇಳಿ ಇದೇ ನಿನ್ನ ಬರ್ತಡೇ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ರಿ. ನಾನು ಐ ಆಮ್ ವೆರಿ ಕ್ಯೂರಿಯಸ್, ಇಷ್ಟೇ ಇದೆಯಲ್ಲ, ಎಷ್ಟು ಚಿಕ್ಕ ಪುಸ್ತಕ, ಇದರಲ್ಲಿ ಏನಿದ್ರ ಮೇಲೆ ಈ ಥರ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ನಾನು ಕನ್ನಡ ಆಲ್ರೆಡಿ ನಾನೆಲ್ಲ ಪದಗಳು ಎಲ್ಲ ಚೆನ್ನಾಗಿ ಕೂಡಿಸಿ ಚೆನ್ನಾಗಿ ಓದ್ತಾ ಇದ್ದೆ ಅಲ್ವಾ. ಅವ್ರಿಗೇನು ಅನ್ನಿಸ್ತು, ನಾನು ರೆಡಿ ಇದ್ದೀನಿ ಇವಾಗ ವಾಕ್ಯಗಳನ್ನು ಓದೋದಕ್ಕೆ. ನನಗೆ ಅದರಲ್ಲಿ ಏನಿದೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ನಾನು ಓದೋದನ್ನು ಬೆಳೆಸ್ಕೋಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇತ್ತು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಅವರು ಅಲ್ಲಿ ಯಾವುದೋ ಒಂದು ಬುಕ್ ಇತ್ತು, ಅದು ವಿವೇಕಾನಂದ ಅಂದರೆ ಒಳ್ಳೆ ಕಂಟೆಂಟ್ ಇರೋ ಬುಕ್ ಅಲ್ವಾ. ಒಂದು ಸಣ್ಣ ಇಷ್ಟೇ ದಪ್ಪ ಇದ್ದಿದ್ದು, ಪ್ಯಾಕೆಟ್ ಬುಕ್ ಅಲ್ವಾ, ಅದು ಇಷ್ಟೇ ಉದ್ದ, ಇಷ್ಟೇ ತಿನ್ನಗಿತ್ತು ಅಷ್ಟೇ. ಅದನ್ನು ಕೊಟ್ಟಿದ್ರು. ಅದನ್ನು ನಾನು ಓದಿದ್ದೆ ಕೂಡ. ನಾನು ಸುಮಾರು ವರ್ಷಗಳ ತನಕ ಇಟ್ಕೊಂಡಿದ್ದೆ ಬುಕ್. ಆಲ್ಮೋಸ್ಟ್ ನಾನು PUC ಅಲ್ಲಿ ಬಂದರೂ ಕೂಡ ಆ ಬುಕ್ ನನ್ನ ಹತ್ರ ಇತ್ತು. ಆಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಶಿಫ್ಟ್ ಮಾಡೋಕ್ರ ಆ ಕಡೆ ಈ ಕಡೆ ಎಲ್ಲ ಅದಾಗಿ ಆ ಬುಕ್ಕನ್ನ ನಾನು ಕಳ್ಕೊಂಡಿದ್ದೆ ಅಷ್ಟೇ.